ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಆಮೇಲೆ ಇದು ನೋಡಿ ಎಷ್ಟೈತೆ ಅಂತ. ಎಷ್ಟೈತೆ ಇಲ್ಲಿ ನೋಡಿ, ನೋಡಿ ಅಷ್ಟೇ. ಲಡ್ಡು ABCD ಜೋಡಿಸ್ತಾ ಇದೆಯಾ? ಆಮೇಲೆ ಎಲ್ಲ ಜೋಡಿಸ್ತಾ ಇದೆಯಾ? ಜೋಡಿಸು. ಮೆಲ್ಲ ಮೆಲ್ಲ ಜೋಡಿಸು. ಅಮ್ಮ ಬೇರೆವರೆಗೆ ಹತ್ತಿದೆಯಾ? ಬೈ ಕೋಳಿ ಜುಟ್ಟು, ಕೋಳಿ ಜುಟ್ಟು ಮುನಿ ಇಲ್ಲಿ ಏನದು ನಿನ್ನ ಬುಕ್ಕಲ್ಲಿ? ಇಲ್ಲಿ ನಿನ್ನ ಬುಕ್ಕು, ಇಲ್ಲಿ ಬುಕ್ಕು, ಇಲ್ಲಿ ಬುಕ್ಕು, ನಿನ್ನ ಹೋಮ್ವರ್ಕ್ ಬರೆಯಲೇ. ಜೋಡಿಸು, ಬೇಗ ಬೇಗ ಜೋಡಿಸು ಎಲ್ಲ. ಇಲ್ಲ ಬರೀ ಕೊಡ್ತಾರೆ ಕೊಡ್ತಕ್ಕ. itu salah kan udah temen sorry bunga. Mama kutre terus kurs kaki taksi pela taksi naik kurs mama mana anu kurs kaki ne ledo kurs ba ಇಬ್ರಿಬ್ರು ಆಗಲ್ಲ. ಮಾ ಕurs kaki ne ಇಬ್ರಿಬ್ರು ಎದ್ ಮೇಲೆದ್ದು ಹಿಂಗ್ ಕುಣಿಸು ಸುಮ್ಮನೆ. ಇರು ಲಡ್ಡು ನೆಕ್ಸ್ಟ್ ನೀನು ಕೂರುವ. ಇರು ಲಡ್ಡು ನೆಕ್ಸ್ಟ್ ನೀನು. ಅಯ್ಯೋ ಅಣ್ಣ ತಮ್ಮಂದಿರ ಪ್ರೀತಿ. ಹಾ ಸಾಕೀಗ ಮುನ್ನನ್ ಕೂರ್ಸು. ಅಲ್ಲಿ ಓಡಾಡ್ಸ್ತಾರೆ ಸುಮ್ಮನೆ ಕುಣಿಸಿ. ಇಲ್ಲಿ ಮುನ್ನಿ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿಕೊಟ್ಟಿದ್ದು. ಶರತ್ ಅವ್ರು ಬುಕ್ ಮಾಡಿಕೊಟ್ರು ಲಡ್ಡುಗೆ ಕಲೀಲಿ ಅಂತ ಹೇಳಿ. ಅವನೆಲ್ಲ ಲೆಟರ್ನು ಜೋಡಿಸ್ತಾನೆ, ಬಟ್ ಸ್ವಲ್ಪ ಮಾತ್ರ ಲೆಟರ್ಸ್ ಗೊತ್ತು ಅವನಿಗೆ. ಇದ್ದು ಲಿಂಕ್ ಏನಾದರೂ ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ತುಂಬ ಕಮ್ಮಿನೇ ಇದು ಪ್ರೈಸ್ ಕೂಡ. ಸೊ ನಿಮ್ಮ ಮಕ್ಕಳು ಕೂಡ ಬೇಗನೆ ಕಲಿಬೋದು. ಜಶ್ವಿತ್ಗೂ ಕೂಡ ಮ್ಯಾಪ್ಸ್ ಯಾವ್ಯಾವುದು ಪ್ಲೇಸಸ್ ಎಲ್ಲೆಲ್ಲಿದೆ ಅಂತೇಳಿ ಅದ್ರದ್ದು ಮ್ಯಾಪ್ ಇದೆ, ತೋರಿಸು ಅಂತೀರ. ಅದ್ರದ್ದು ಇದೆ, ಅದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಎರಡು 200 ಒಳಗೆ ಇದೆ. ಸೊ ಬೇಗ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ ಮಕ್ಕಳು ಅಂತೇಳಿ ಇದನ್ನು ತರಿಸಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದಾನೆ ಅಂತ. ಎಲ್ಲನೂ ಜೋಡಿಸ್ತಾನೆ, ಬಟ್ ಅದು ಸ್ವಲ್ಪ ಮಾತ್ರ ಗೊತ್ತು ಲೆಟರ್ಸ್ ನೇಮು, ಇನ್ನು ಜಾಸ್ತಿ ಗೊತ್ತಿಲ್ಲ ಅವನಿಗೆ. ಬಟ್ ಎಲ್ಲನೂ ಅದಾದ್ರ ಜಾಗಕ್ಕೆ ಜೋಡಿಸ್ತಾನೆ. ಓಯ್ ಲಡ್ಡು ಏನು ಕಲಿತಿದ್ಯಾ ನೀನು? AB.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಶ್ವಿತು ಲಡ್ಡು ಮುನ್ನ ಎಲ್ಲ ಆಟ ಆಡ್ತಿರೋದನ್ನೆಲ್ಲ ನೋಡಿದ್ರಿ. ಹಾಗೆ ಲಡ್ಡು ಮತ್ತು ಜಶ್ವಿತ್ ಇಬ್ಬರು ಕೂಡ ಓದ್ಕೊತಾ ಇದ್ರು. ಲಡ್ಡುಗೂ ಕೂಡ ನಾನು ಈಗಿಂದನೇ ಸ್ವಲ್ಪ ABCD ಅದು ಇದು ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ಸೊ ಅದಾದಮೇಲಿಂದ ರಾತ್ರಿ ಊಟಕ್ಕೆ ಅಂತ ಹೇಳಿ ರಾಗಿ ಚಪಾತಿ ಮಾಡ್ಕೊಂಡಿದ್ವಿ. ಹೆಂಗೆ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ತೀವಿ ಸೊ ಅದೇ ರೀತಿಯಾಗಿ ರಾಗಿ ಹಿಟ್ಟಲ್ಲೂ ಕೂಡ ಚಪಾತಿನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಮಕ್ಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಫಸ್ಟ್ ಅವ್ರು 3 ಜನ ಚಪಾತಿ ಹೇಗೆ ಲಟ್ಟಿಸ್ತೀವಿ, ಆಮೇಲೆ ನಾವೆಲ್ಲ ಗೋಧಿ ಹಿಟ್ಟು ಪ್ರತಿ ಸತಿ ಅಷ್ಟೇ ಊಟ ಮಾಡಿಸ್ಬೇಕಾದ್ರೆ ಫಸ್ಟ್ ಅವ್ರು 3 ಜನಕ್ಕೆ ಊಟ ಆದಮೇಲಿಂದ ನಾವೆಲ್ಲರೂ ಊಟ ಮಾಡ್ತೀವಿ. ನೋಡ್ತಾ ಇರ್ಬೋದು ಮಾಮೂಲಿ ನಾವು ಹೇಗೆ ಚಪಾತಿನ ಮಾಡ್ತೀವಿ ಅದೇ ರೀತಿ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಜಶ್ವಿತ್ ಆಗಲಿ ಲಡ್ಡು ಆಗಲಿ ಮುದ್ದೆ ರಾಗಿ ರೊಟ್ಟಿ ಅಂದರೆ ಮಸಾಲೆ ರೊಟ್ಟಿ ಯಾಕೆ ಮಾಡ್ತೀವಲ್ಲ ಅದೆಲ್ಲ ತಿಂತಾವ್ರೆ. ಇದಾದರೆ ಪ್ಲೇನ್ ಆಗಿದ್ರೆ ತಿಂತಾರೆ. ಇಲ್ಲಿ ಶರತ್ತೊಳಗೆ ಕೂಡ ಅಂತೂ ಹಿಂದಗಡೆ ಬಾಳೆಹಣ್ಣು ತಿಂತಾಯಿದ್ರು. ಸೊ ಅದನ್ನು ಕೂಡ ತೋರಿಸ್ತಾ ಇದೆ. ಸೊ ಹಂಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಸಂಜೆ ಕಡಲೆಕಾಯಿ ಬೀಜನ ಹುರಿದಿಟ್ಟಿದೆ, ಅದನ್ನು ತಿಂದಿದ್ರು. ಕೊಟ್ಟಿದ್ದೇನೆ. ಸೊ ಅದರಿಂದ ನಾನೇನು ಇಂಟ್ರೊಡಕ್ಷನ್ ಸೊ ಅದನ್ನು ಕೂಡ ತೋರಿಸ್ತಾ ಇದೆ ನಿಮಗೆ. ನೋಡಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಸೊ ಇದನ್ನ ತಿಂತಾರೆ ಲಡ್ಡು ಮತ್ತು ಜಶ್ವಿತ್. ನಿಮ್ಮ ಫ್ರೆಂಡ್ ಮಸಾಲೆ ರಾಗಿ ಮಾಡಿ ತಿನ್ನಲ್ಲ ಅವರು, ಇದಾದ್ರೆ ಪ್ಲೇನ್ ಆಗಿದ್ರೆ ತಿನ್ಕೊಂತಾರೆ. ಇದು ಚೆನ್ನಾಗಿರುತ್ತೆ ಅಂತ. ನಮ್ಮ ಲಡ್ಡು ರಾಗಿ ಕಲರ್ ನೋಡಿ ಮಾಡೋದು. ಸೊ ಅವ್ನಿಗೆ ಇಷ್ಟ ಆಗಲ್ಲ ಅದು ಮಾಡೋಕ್ಕೆ. ರಾಗಿ ರೊಟ್ಟಿ ಆಗಿರ್ಬೋದು, ಹುರಿದಿರೋ ಕಡಲೆ ರಾಗಿ ದೋಸೆ ಕೂಡ ತಿನ್ನಲ್ಲ. ಇದಾದರೆ ತಿನ್ಕೊಂತಾನೆ. ಗೋಧಿ ಹಿಟ್ಟೆಲ್ಲ ಹಾಕಿ ಕಲಿಸಿರ್ತೀವಲ್ಲ ಸೊ ಅದನ್ನು ತಿಂತಾನೆ. ಇಲ್ಲಿ ನೋಡ್ತಾ ಇರ್ಬೋದು ಶರತ್ ಅವರು ಕಡಲೆಕಾಯಿ ಹುರಿದಿಟ್ಟಿರೋದನ್ನ ಎತ್ಕೊಂಡು ತಿಂತಾ ಇದ್ರು. ಸೊ ಅವ್ರಿಗೆ ಕಡಲೆಕಾಯಿ ತುಂಬ ಇಷ್ಟ. ಅವ್ರು ಎತ್ಕೊಂಡು ತಿಂತಾಯಿದ್ರು. ಸೊ ಇಲ್ಲಿ ನನಗೆ ಮತ್ತು ಅಕ್ಕಂಗೆ ಇಬ್ರಿಗೂ ಸುಟ್ಕೊತಾ ಇದ್ವಿ. ಎಲ್ರಿಗೂ ಸುಟ್ಕೊಟ್ಟು ಲಾಸ್ಟಲ್ಲಿ ನಾವು ಇಬ್ಬರು ಕುತ್ಕೊಂಡು ಒಟ್ಟಿಗೆ ತಿಂತೀವಿ. ಸೊ ಎಲ್ರಿಗೂ ಸುಟ್ಟಾದ್ಮೇಲೆ ನಾವಿಬ್ರು ಲಾಸ್ಟಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಲ್ಕೊತಿದ್ದ ಅಂತೇಳಿ ನಾನು ಅದಕ್ಕೆ ಸುಟ್ಕೊಂಡು ತೊಗೊಂಡೋಗೋಣ ಅವಳು ತಿಂತಾಳೆ ಅಂತ ಹೇಳಿ ಸುಟ್ಕೊಂಡೆ. ಸೊ ನಮ್ಮ ವಿಡಿಯೋ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ತುಂಬ ದಿನವೇ ಆಯಿತು ನಾವು ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಈಗ ಸ್ಯಾರಿ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀವಲ್ಲ ಸೊ ಅದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ. ಸೊ ಅದರಿಂದ ಬ್ಲಾಗ್ ಕಂಟಿನ್ಯೂಸ್ ಆಗಿ ಇದು ಕೂಡ ಇಲ್ಲ. ಸೊ ಟ್ರೈ ಮಾಡ್ತೀವಿ ಇನ್ನೂ ಬ್ಲಾಗ್ನ ಹಾಕಬೇಕು ಅಂತ ಅನ್ಕೊಂಡಿರುತ್ತೆ. ಬಟ್ ನಿಮಗೂ ಕೂಡ ಡೈಲಿ ಬ್ಲಾಗ್ಸ್ ನೋಡ್ತಾ ಇದ್ರೆ ಬೋರ್ ಆಗ್ಬೋದು ಅಂತೇಳಿ ನಾವು ಜಾಸ್ತಿ ಡೈಲಿ ಬ್ಲಾಗ್ಸ್ನ ಹಾಕಲ್ಲ. ಸೊ ಹಾಕಿದ್ದನ್ನೇ ಹಾಕಬೇಕು ಅಂತ ಹೇಳಿ ಆಗ್ತಾ ಇಲ್ಲ ಜಾಸ್ತಿ. ಏನಾದರೂ ಇದ್ದರೆ ಮಾತ್ರ ಎಲ್ಲರೂ ಹೋದರೆ ಬಂದರೆ ಮಾತ್ರ ನಾವು ವೀಡಿಯೋಸ್ನ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಇದು ಸುಮ್ಮನೆ ಹಾಗೆ ಮಾಡ್ಕೊಂಡಿದ್ದಷ್ಟೇ. ನಮ್ಮ ಜಶ್ವಿತ್ತು ಸುಮಾರು ದಿನ ಎಲ್ಲ ಆಗಿತ್ತಲ್ಲ ವೀಡಿಯೋಸ್ ಎಲ್ಲ ಮಾಡಿ, ಅವರು ಕೂಡ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಕೂಡ ಆ ವ್ಲಾಗ್ನ ಮಾಡಿದ್ದು ಅಷ್ಟೇ. ಸೊ ಇಲ್ಲಿ ನಮ್ಮಿಬ್ಬರಿಗೆ ಬೇಯಿಸ್ಕೊತಾ ಇದ್ದೆ. ಸೊ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ವೀಡಿಯೋಸ್ನ. ಸೊ ಅದು ಸ್ವಲ್ಪ ಬೇಜಾರಿದೆ ನಮಗೆ. ನಾವು ಇಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ರು ಕೂಡ ನಮ್ಮನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಸೊ ಅದೊಂದು ಬೇಜಾರಿದೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾವು ಕೂಡ ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ನೀವು ವಿಡಿಯೋಸ್ ನೋಡೋದ್ರಿಂದ ನಮಗೂ ಈ ರೀತಿಯಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ನಾನು ಇಬ್ಬರು ಕೂಡ ಬೇಯಿಸಿ ಇಟ್ಟಿದ್ದೀನಿ, ಒಂದೊಂದು ಮಾಡಿಟ್ಟೆ. ಅಷ್ಟೊತ್ತಿಗೆ ಅಕ್ಕನೂ ಕೂಡ ಬಂದು ನಾನು ಕಡಲೆಕಾಯಿ ಬೀಜ ಎಲ್ಲ ಹಾಕೊಂಡ್ಬಿಡು ಪಾತ್ರೆ ತೊಳ್ಕೊಬೇಕಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವಳು ಕಡಲೆಕಾಯಿ ಬೀಜ ಎಲ್ಲ ತೆಗ್ದು 1 ಕವರ್ಗೆ ಹಾಕ್ಕೊತಾ ಇದ್ಲು. ಸೊ ಇಬ್ಬರು ಕೂಡ ಒಂದೊಂದು ಕೆಲಸ ಮಾಡ್ಕೊತೀವಲ್ವ ಸೊ ಬೇಗ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ನಾನು ಚಪಾತಿ ಎಲ್ಲ ಮಾಡಿಟ್ಟೆ. ಅದಾದಮೇಲಿಂದ ಎಲ್ಲ ಊಟ ಮಾಡ್ಕೊಂಡು ಬಂದು ಅಕ್ಕ ಪಾತ್ರೆ ತೊಳಿತಾ ಇದ್ಲು. ಸೊ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ನಾವು ನೈಟೇ ಅಡುಗೆ ಮನೆಯ ಕ್ಲೀನ್ ಮಾಡಿ ಇಟ್ಕೊಡ್ತೀವಿ. ಪಾತ್ರೆ ಎಲ್ಲ ಫುಲ್ ನೈಟೇ ತೊಳೆದಿಟ್ಕೊಡ್ತೀವಿ. ಯಾವುದೇ ಪಾತ್ರೆನೂ ಇಡೋದಿಲ್ಲ. ಮುದ್ದೆ ಮಾಡಿದ್ರೆ ಮಾತ್ರ ಅದು ಒಂದು ಪಾತ್ರೆ ಇಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಪಾತ್ರೆನೂ ಕೂಡ ನಾವು ಅಡುಗೆ ಮನೇಲಿ ಇಡೋದಿಲ್ಲ. ಎಲ್ಲ ಫುಲ್ ತೊಳೆದು ಅಡುಗೆ ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮಗೂ ಕೆಲಸ ಇರಲ್ಲ ಅಡುಗೆ ಮನೇಲಿ ಏನೂ. ಸೊ ನಾಷ್ಟ ಮಾಡ್ಬೋದು ಡೈರೆಕ್ಟಾಗಿ ಅಂತೇಳಿ ನಾವು ಆ ರೀತಿಯಾಗಿ ಮಾಡ್ಕೊತೀವಿ. ರಾತ್ರಿ ಹೊತ್ತು ಎಂಜಿಲ್ ಪಾತ್ರೆನ ಇಡಬಾರ್ದು ಅಂತ ಹೇಳ್ತಾರೆ ಅಡುಗೆ ಮನೆಯಲ್ಲಿ. ಸೊ ಅದಕ್ಕೆ ಪಾತ್ರೆನ ನಾವು ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಇಬ್ಬರು ಮಾತಾಡ್ಕೊಂಡು ಒಂದೊಂದು ಕೆಲಸ ಮಾಡ್ಕೊತಿರ್ತೀವಿ ಮಾತಾಡಿಕೊಂಡು. ನಮ್ಮ ಜಶ್ವಿತ್ತು ಲಡ್ಡು ಅವರು ಎಲ್ಲ ಬಂದು ಹೋಗ್ತಾಯಿದ್ರು ಮಧ್ಯದಲ್ಲಿ. ನೀರು ಕೊಡಿ ಅದು ಕೊಡಿ ಇದು ಕೊಡಿ ಅಂತ. ಅದಕ್ಕೆ ಅಕ್ಕ ಹಿಂದೆ ತಿರುಗಿ ನೋಡ್ತಾಯಿದ್ಲು. ಸೊ ಅವ್ರು 3 ಜನದ ಅಂದರೆ ಪಾಪು ಏನು ಅಷ್ಟು ಹಿಂಸೆ ಕೊಡೋಲ್ಲ, ಇವರಿಬ್ಬರೇ ಹಿಂಸೆ ಕೊಡೋದು ಜಾಸ್ತಿ. ಅವರ ಅಪ್ಪಂದಿರೇ ನೀರು ಕುಡಿತಿದ್ರೆ ಬಿಸಿನೀರು ಕುಡಿತಿದ್ರೆ ಅವರು ಕೂಡ ಬಂದು ನಮಗೂ ಬಿಸಿನೀರೇ ಕೊಡಿ ಅಂತ ಕೇಳೋದು. ಆ ರೀತಿಯಾಗೆಲ್ಲ ಮಾಡ್ತಾಯಿದ್ರು.
ಸೊ ಅವರಿಬ್ರಿಗೂ ಬಿಸಿನೀರು ಕೊಟ್ಟು ಅವರಿಬ್ಬರನ್ನೂ ಒಂದು ಕಡೆ ಕೂರಿಸ್ಬಿಟ್ಟು ನಾವು ನಮ್ಮ ಕೆಲಸನ ಮಾಡ್ಕೊತಾ ಇರ್ತೀವಿ. ಪಾಪು ಅವನು ಅಂದರೆ ಅಕ್ಕನ ನೋಡಿದ್ರೆ ಅಳ್ತಾನೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವನು ಆಟಾಡ್ತಾ ಇರ್ತಾನೆ, ಯಾರಾದರೂ ಕರ್ಕೊಂಡಿದ್ರೆ ಅವ್ನ ಪಾಡ್ಗನ್ನು ಆಟಾಡ್ತಾನೆ. ಸೊ ನಮಗೆ ಏನೋ ಆ ರೀತಿಯಾಗಿ ಏನು ತೊಂದರೆ ಏನು ಕೊಡಲ್ಲ, ಮಾಡ್ಕೊತಿರ್ತೀವಿ ನಮ್ಮ ಕೆಲಸ. ಸೊ ಅಕ್ಕ ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಎಲ್ಲ ಜೋಡಿಸೋಣ ಅಂತೇಳಿ ನೀರೆಲ್ಲ ಸೋರಿಸ್ಬಿಟ್ಟು ಜೋಡಿಸ್ಕೊತೀವಿ ಪಾತ್ರೆ ಸ್ಟ್ಯಾಂಡ್ಗೆ ನಾವು. ಸೊ ನೋಡ್ತಾ ಇರ್ಬೋದು, ನಾವು ಇಬ್ಬರು ಕೂಡ ಇನ್ನೂ ಊಟ ಮಾಡಿರಲಿಲ್ಲ. ಫಸ್ಟೇ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತಾ ಇದ್ದೀವಿ, ಯಾಕಂದರೆ ನಮ್ಗೆ 2 ತಟ್ಟೆ ಇರುತ್ತಲ್ಲ, ಅವಾಗ ತೊಳ್ಕೊಬಿಡ್ಬೋದು ಅಂತ ಹೇಳಿ. ಒಂದೊಂದು ಸಲ ಹಂಗೆ ಮಾಡ್ಕೊತೀವಿ, ಒಂದೊಂದು ಸಲ ಇಲ್ಲ ಅಂದರೆ ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಾತ್ರೆ ತೊಳ್ಕೊತೀವಿ. ನಮ್ಮದು ಸ್ವಲ್ಪ ಅಡುಗೆ ಮನೆ ಚಿಕ್ಕದಿರೋದ್ರಿಂದ, ಹಾಗೆ ಸಿಂಕು ಕೂಡ ತುಂಬಾ ಚಿಕ್ಕದು ನಮ್ಮದು. ಸೊ ಪಾತ್ರೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಜಾಗ ಸಾಲಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ ಪಾತ್ರೆ ಅಲ್ಲೇ ತೊಳ್ಕೊತೀವಿ. ಅದಾದ್ಮೇಲೆ ಊಟ ಮಾಡ್ಕೊಂಡು ಎಲ್ಲ ಓಟ್ರು ಮೇಲ್ಗಡೆ ಮಲ್ಗತ್ತೆ ಜಶ್ವಿತು, ಅಕ್ಕ, ಭಾವ ಎಲ್ಲ. ಸೊ ನಮ್ಮ ಜಶ್ವಿತ್ಗೆ ಅದೇನೋ ಕೊಟ್ಟರು ಅಂತೇಳಿ ತಿನ್ಕೊಂಡು ಹೋಗ್ತಾ ಇದ್ದ. Mostly chick papa. Nga matko samne. Emutko, ilan ko skadili, wali tingting. Hey. Yes. Yes. Papa ni waktu tu kuskola. Kado munni joji. ಗೊಂಬೆ ಪಪ್ಪ ಗೊಂಬೆ ಕೂರ್ಸ್ಕೊಳ್ಳುತ್ತಂತೆ ನಿನ್ನ. ಗೊಂಬೆ ನೀನು ಬಟ್ಟೆ ಮೇಲೆ ಕೂತ್ಕೊಳ್ಳಿ. ಪಪ್ಪ ನಿಂಗೆ ಗೊಂಬೆ ಬಾರನ, ಗೊಂಬೆ ಬಾರ ಇಲ್ವಾ? ಏನಕ್ಕೆ ಪಪ್ಪ ಅದೇನಕ್ಕೆ ತೂಕ ಇಲ್ಲ? ಪಪ್ಪ ಗಟ್ಟಿಯಾಗಿ ಹಿಡ್ಕೋ ಗೊಂಬೆನ. ಈ ಕಡೆ ಮುಂದೆ ಕೂತ್ಕೊತಾನೆ, ಈ ಕಡೆ ಹಿಂದೆ ನೀನು ಪ್ಯಾಂಟ್ ಮೇಲೆ ಕೂತ್ಕೊತೀನಿ ನಾನು. ಹಾಗೆ ಇಬ್ರು ಆಗ ಅದು ನಿನ್ನ ಕಡೆ ನೆಟ್ಟು ಕೂತ್ಕೊತಾನೆ. ಮುನ್ನಪ್ಪ ಆಗ ಎಷ್ಟು ಬಗತ್ತಾನೆ ಮಲಗಲ್ವ ನೀನು? ಏನಂತಾನೆ? ನಾನು ಜಶ್ವಿತ್ ಅಂತಾನ. ಬರ್ದೆ ಫುಲ್ ಎಲ್ಲ ಬರ್ಬಿಟ್ಟ. ಸಬೋಸ್ ಕೂದ್ಲು ಪಾವು ನೋಡಿ, ನನ್ನ ಕೈ ಮೇಲೆ ಪಾವು. ಇಲ್ಲಿ ಬಂಗ್ರಿ ಪಾವು ಉಂಟೋಯ್ತು ಕೂಡ. ಅವಾಗ ಹೇಳಿದ್ನಲ್ಲ, ಜಶ್ವಿತ್ಗೂ ಕೂಡ ಮ್ಯಾಪ್ ಅಂದರೆ ಇಂಡಿಯನ್ ಮ್ಯಾಪ್ ಅದು ಜೋಡಿಸೋದನ್ನ ಕೂಡ ತಗೊಟ್ಟಿದ್ರು. ಅದನ್ನು ಕೂಡ ಅವನು ಕುತ್ಕೊಂಡು ಜೋಡಿಸ್ತಾ ಇದ್ದ. ಸೊ ಅವನಿಗೆ ಗೊತ್ತಿಲ್ಲ ಯಾವ್ದು ಅಂತ, ಬಟ್ ಗೊತ್ತು ಕರ್ನಾಟಕ ಎಲ್ಲಿದೆ ಅಂತ ಗೊತ್ತು, ಇಂಡಿಯಾ ಮ್ಯಾಪ್ ಅಂತ ಗೊತ್ತು, ಬಟ್ ಬೇರೆ ಪ್ಲೇಸಸ್ ಎಲ್ಲ ಅವನಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವನು ಕೂಡ ಅದನ್ನು ಜನರಲ್ ನಾಲೆಜ್ ಅಲ್ವಾ, ಅದು ಕೂಡ ತಿಳ್ಕೊಳ್ಳಿ ಅಂತೇಳಿ ಅದನ್ನು ಅವನಿಗೂ ಕೂಡ ಬುಕ್ ಮಾಡಿದರು. ಅವನು ಕೂಡ ಜೋಡಿಸ್ತಾ ಇದ್ದ. ಸೊ ಇದ್ರ ಎರಡರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ, ನಿಮ್ಮ ಮಕ್ಳಿಗೂ ಕೂಡ ತಗೊಳ್ಳಿ. ಸೊ ಒಂದು ಏನಂತ ಹೇಳ್ತಾರೆ, ಅವರು ಬ್ರೈನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಈ ಥರ ಎಲ್ಲ ಕಲಿಸ್ಕೊಂಡು ಹೋದರೆ ನಮಗೂ ನಾವು ಒಂದು ನಮ್ಮ ಹಳೇದೆಲ್ಲ ರೀಕಾಲ್ ಆಗುತ್ತೆ ನಮಗೆ, ನಾವು ಓದಿದ್ದೆಲ್ಲ. ಅವ್ರಿಗೂ ಕೂಡ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ನಾನು ಲಡ್ಡುಗೂ ಅಷ್ಟೇ ಇದ್ರೂ ಕೂಡ ಹೇಳ್ಕೊಡ್ತೀನಿ ಅವನಿಗೆ. ಅವನು ಇದನ್ನು ಕೂಡ ಅಷ್ಟು ಇಂಟ್ರೆಸ್ಟ್ ಆಗಿ ಕಲಿತೇ ಇದ್ರು ಕೂಡ ಅದನ್ನು ನೋಡ್ತಾನೆ, ಬಟ್ ABC ಕಲಿತಾನೆ, ಅದು ಹೇಳ್ತಾನೆ ಕೂಡ. ಅದೆಲ್ಲ ಆದಮೇಲೆ ಇಲ್ಲಿ ಪಾಪು ಆಟ ಆಡ್ತಾ ಇದ್ದ. ಅವನು ಗೋಡೆ ಇಟ್ಕೊಂಡು ನಡೀತಾನೆ, ಕೈ ಬಿಟ್ಟು ನಡೆಯಲ್ಲ. ಸೊ ಅವನು ನೋಡ್ಕೊಂಡು ಅವನೇ ನಗ್ತಾ ಇದ್ದಂತೆ. ಅಲ್ಲೇ ಅಕ್ಕ ಹೇಳ್ತಾ ಇದ್ದ, ಅವ್ನು ನೋಡಿ ಅವನೇ ನಗ್ತಾ ಇದ್ದ. ಸೊ ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಅಂತ ಹೇಳಿ 2000 years later. ಇದು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ ವ್ಲಾಗ್ನ, ಯಾಕಂದರೆ ಒಂದೇ ದಿನದ ವ್ಲಾಗು ನಮಗೆ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲಿಂದ ಬೆಳಗ್ಗೆಗೆ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ, ಬನ್ಸಿರವೆ ಉಪ್ಪಿಟ್ಟನ್ನ. ಬೇಗ ತಿನ್ನಿನ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನಕ್ಕೂ ಅಡುಗೆನ ಮಾಡಿಟ್ಬಿಟ್ಟು ನಾನು, ಅಕ್ಕ, ಶರತ್ ಅವರು, ಹಾಗೆ ಲಡ್ಡು, ಜಶ್ವಿತ್, ಮುನ್ನ 3 ಜನನು ನಾವಿಷ್ಟು ಜನನು ಹೊರಟ್ವಿ. ಅವ್ರು 3 ಜನನ ಕರ್ಕೊಂಡು ನಾವು 3 ಜನನು ಹೊರಟ್ವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಅಮ್ಮನ ಮನೆಗೆ ಹೋಗ್ತಾಯಿದ್ವಿ. ಏನಕ್ಕೆ ಅಂದರೆ ನಾವು ಸ್ಯಾರಿ ಬಿಸ್ನೆಸ್ ಮಾಡ್ತಿರೋದ್ರಿಂದ, ಸ್ಯಾರಿ ಕ್ಲಾತ್ ಬಿಸ್ನೆಸ್ ಎರಡೂ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಕೇಳ್ತಿದ್ರಂತೆ ಸ್ಯಾರಿ ಮತ್ತು ಕ್ಲಾತ್ನ ಥರ ಕೇಳಿ ನೋಡ್ತೀವಿ ಅಂತ ಹೇಳಿ. ಸೊ ಅದಕ್ಕೆ ಅಲ್ಲೂ ಹೋಗೋಣ ಅಂತೇಳಿ ಹೊರಟ್ವಿ. ನಾವು ಹೋಗ್ಬೇಕಾದ್ರೆ 12 ಗಂಟೆ ಆಗೋಗಿತ್ತು. ಸೊ ಮನೆಯಲ್ಲೆಲ್ಲ ಇಲ್ಲೆಲ್ಲ ಮಾಡಿಟ್ಟು ಅದಾದಮೇಲಿಂದ ಹೊರಟಿದ್ದು ನಾವೆಲ್ಲರೂ.
ಸುಮಾರು ಜನ ನಾವು ವಾಟ್ಸಪ್ಪಲ್ಲಿ ಹಾಕೋದ್ರಿಂದ ಸುಮಾರು ಜನ ಕೇಳಿ ಕರ್ಸ್ಕೊಂಡು ಅಲ್ಲೇ ನೋಡ್ತಾರೆ. ಅದಕ್ಕೆ ಒಂದೊಂದು ಕಡೆಯಿಂದ ಹೋಗೋಣ ಅಂತೇಳಿ ಹೊರಟ್ವಿ. ಫಸ್ಟ್ ಅಮ್ಮನ ಮನೆಗೆ ಹೋದ್ವಿ, ಅದಾದಮೇಲಿಂದ ಅಜ್ಜಿ ಮನೆಗೆ ಹೋಗೋಣ ಆಮೇಲೆ ಅಂತೇಳಿ ಫಸ್ಟ್ ಅಮ್ಮನ ಮನೆಗೆ ಹೊರಟ್ವಿ. ಅಲ್ಲಿ ಹೋಗಿ ತೋರಿಸಿದ್ವಿ, ಸುಮಾರು ಜನ ತೊಗೊಂಡ್ರು. ಸುಮಾರು ಸೀರೆಸು ಸೇಲಾಯಿತು, ಡ್ರೆಸ್ಸು ಕೂಡ ಸೇಲಾಯಿತು. ಸೊ ನಮಗೂ ಕೂಡ ಖುಷಿ ಆಯಿತು, ತಂದಿದ್ದೆಲ್ಲ ಸೇಲ್ ಆಗ್ತಾ ಇದೆಯಲ್ಲ, ಇನ್ನೂ ಬೇರೆ ಥರನೂ ಕೂಡ ಕೇಳಿದ್ರು. ಅಲ್ಲೂ ಎಲ್ಲ ಸಿಂಪಲ್ ಸ್ಯಾರೀಸ್ ಎಲ್ಲ ತೊಗೊಬನ್ನಿ, ತೊಗೋತೀವಿ ಅಂತ ಹೇಳಿ ನಾವು ಅದನ್ನು ಅವ್ರು ಯಾವ ರೀತಿಯಾಗಿ ಕೇಳ್ತಾರೋ ಅದೇ ರೀತಿಯಾಗಿ ತರಿಸ್ಕೊಡ್ತಾ ಇದ್ದೀವಿ. ಸೊ ಇದು ಸ್ವಲ್ಪ ಹಳೇದೇ ವಿಡಿಯೋ, ಒಂದು ವೀಕ್ 2 ವೀಕ್ಸ್ ಆಗಿದೆ. ಸೊ ಅದನ್ನು ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವ್ರು ಯಾವ ರೀತಿಯಾಗಿ ಸ್ಯಾರೀಸ್ನ ಕೇಳಿದ್ರು ಅದೇ ರೀತಿಯಾಗಿ ನಾವು ಸ್ಯಾರೀಸ್ನ ತಂದು ಕೂಡ ಕೊಟ್ಟಿದ್ವಿ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದಾರೆ. ನಮಗೂ ಒಂದು ಏನಪ್ಪ, ನಾವು ಏನೋ ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೂ ಕೂಡ ಖುಷಿ ಆಯಿತು. ನೋಡಿ ನಮ್ಮ ಹತ್ರನೂ ತೊಗೋತಾ ಇದ್ದಾರೆ ಅಂತ ಹೇಳಿ. ಇದೆಷ್ಟೋ ವರ್ಷದ ನಮ್ಮದು ಕನಸಾಗಿದ್ದು, ಅದರಿಂದ ನಾವು ಇವಾಗ ಅದು ನನಸಾಗಿ ನಾವು ಮಾಡ್ತಾ ಇರೋದು. ಸೊ ನಮಗೂ ಖುಷಿ ಇದೆ. ಒಬ್ರಿಗೆ ನಾವು ತೊಗೊಂಡೋಗಿ ಕೊಡ್ತಿರೋದ್ರಿಂದ ಅವ್ರಿಗೂ ಕೂಡ ಇಷ್ಟಪಟ್ಟು ತೊಗೋತಾರೆ. ನೋಡ್ರಪ್ಪ ಇಂಥವ್ರು ತಂದುಕೊಟ್ರು ಅಂತ ಕೂಡ ಅವರು ಹೇಳಬೇಕು. ಆ ರೀತಿಯಾಗಿ ನಾವು ಸ್ಯಾರೀಸ್ನ ತೊಗೊಂಡೋಗಿ ಕೊಟ್ಟಿದ್ದೀವಿ. ಸೊ ಇಷ್ಟಪಟ್ಟು ತೊಗೋತಾ ಇದ್ದಾರೆ. ಅದೇ ರೀತಿ ಸ್ಯಾರೀಸ್ನ ತಂದು ಕೊಟ್ಟಿರೋದು ಅಜ್ಜಿ ಮನೆ ಹತ್ರ ಆಗಿರ್ಬೋದು, ಅಮ್ಮನ ಮನೆ ಹತ್ರ ಆಗಿರ್ಬೋದು. ಆಮೇಲೆ ನಮ್ಮ ಮನೇಲಿ ಎಲ್ಲ ನಮ್ಮ ರಿಲೇಷನ್ಸ್ ಕೂಡ, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮಂದಿರು ಅವರು ಕೂಡ ಎಲ್ಲರೂ ತೊಗೊಂಡು ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಸೊ ನಾವು ಬಂದು ಅಮ್ಮನ ಮನೆಗೆ ತಲುಪಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕ ಒಂದು ಲಗೇಜ್ನ ತೊಗೊಂಡು ಹೋಗ್ತಾಯಿದ್ರು. ಲಡ್ಡು ಮತ್ತು ಜಶ್ವಿತ್ ಇಬ್ಬರು ಕೈ ಹಿಡ್ಕೊಂಡು ಹೋಗ್ತಾಯಿದ್ರು. ನನಗೆ ಕಾಲು ಏಟಾಗ್ಬಿಟ್ಟಿತ್ತು, ಅಂದರೆ ಕಾಲು ಹುಳುಕ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೆ. ಬರೋ ತನಕ ಅಮ್ಮ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ರು. ಶ್ರಾವಣ ಆಗಿರೋದ್ರಿಂದ ನಾನು ಮತ್ತು ಶರತ್ ಅವರಿಬ್ಬರು ಕೂಡ ತಿನ್ನಲ್ಲ. ನಮ್ಮಿಬ್ಬರಿಗೆ ಪಕೋಡ ಮಾಡಿದರು, ಈರುಳ್ಳಿ ಪಕೋಡ. ಅಕ್ಕ ಮತ್ತು ಮಕ್ಕಳು ಅವರೆಲ್ಲ ತಿಂತಾರೆ, ನಾನು ಮತ್ತು ಶರತ್ ಅವರೊಬ್ಬರು ತಿಂತಿರಲಿಲ್ಲ. ನಮಗೆ ಬೇಳೆ ಸಾಂಬಾರು ಮಾಡಿ ಪಕೋಡ ಹಾಕ್ಕೊಟ್ಟಿದ್ರು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.